ಆದರೆ ಈಗಾಗಲೇ ಆ ಗೇಟ್ ಕೊಚ್ಕೊಂಡು ಹೋಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ, 28 ಗೇಟನ್ನು. ತಡರಾತ್ರಿ ತನಕ ಈ ವಿಚಾರವಾಗಿ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿದ್ದಾರೆ ಸಚಿವ ತಂಗಡಗಿ. ಸಮರೋಪಾದಿಯಲ್ಲಿ ಹೊಸ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ, ಚುರುಕಾಗಿದೆ. ನಿನ್ನೆ ತಡರಾತ್ರಿ ತನಕ ಸಚಿವ ತಂಗಡಗಿಯವರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಹೌದು, ಸಭೆ ನಡೆಸಿದ್ದಾರೆ. ಹೈದರಾಬಾದ್ನ ತಜ್ಞ ಕನ್ನಯ್ಯ ನಾಯ್ಡು ಜೊತೆ ಅವರ ಸೂಚನೆಯ ಮೇರೆಗೆ ಗೇಟ್ ಮೂಲ ವಿನ್ಯಾಸ ತಯಾರಿಕೆ ಆರಂಭ ಆಗಿದೆ. ಆ ಡಿಸೈನ್ ಬೇಕಲ್ಲ, ಅದು ಪರ್ಫೆಕ್ಟಾಗಿ ಯಾವುದೇ ತೊಂದರೆ ಆಗದಿದ್ದಂಗೆ ಕೂತ್ಕೋಬೇಕಲ್ಲ, ಹಾಗಾಗಿ ಅದು ಕೆಲಸ ಆರಂಭ ಆಗಿದೆ. ಕೊಪ್ಪಳದ ಹಮೀದ್ ಎಂಜಿನಿಯರಿಂಗ್ ವರ್ಕ್ಸ್ ಮತ್ತು ಜಿಂದಾಲ್ ಕಂಪನಿಯವರು 2 ಪ್ರತ್ಯೇಕ ಡಿಸೈನ್ ತಯಾರಿಕೆ ಕಾರ್ಯವನ್ನು ಆರಂಭ ಮಾಡಿದಾರಂತೆ. ಇನ್ನು ದೆಹಲಿಯಿಂದ ಇವತ್ತು ಜಲಾಶಯಕ್ಕೆ CWC ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಇದೆಲ್ಲ ಪರಿಶೀಲನೆಯನ್ನು ಮಾಡ್ತಾರೆ. ಈಗಿರ್ತಕ್ಕಂಥ ಸವಾಲು ಆದಷ್ಟು ಬೇಗ ಒಂದು ಗೇಟ್ ತಯಾರಿ ಆಗಬೇಕು. 2 ಮಾಡೆಲ್ ಇದೆ. ಒಂದು ಕೊಪ್ಪಳದ ಹಮೀದ್ ಎಂಜಿನಿಯರಿಂಗ್ ವರ್ಕ್ಸ್ ಅವರು ತಯಾರು ಮಾಡ್ತಾ ಇರೋದು, ಇನ್ನೊಂದು ಜಿಂದಾಲ್ ಕಂಪ್ನಿಯವರು ತಯಾರು ಮಾಡ್ತಿರೋದು. ಗೇಟ್ ಅಂತಂದರೆ ಸುಲಭವಾಗಿ ಮನೆ ಮುಂದೆ ಕಾಂಪೌಂಡ್ಗೆ ಹಾಕೋ ಗೇಟ್ ಅಲ್ಲ ಇದೆಲ್ಲ. ಅದಕ್ಕೆ ಅದರದ್ದೇ ಆದಂತಹ ವಿನ್ಯಾಸ ಇರುತ್ತೆ, ಬಂದೋಬಸ್ತಾಗಿ ಕೂತ್ಕೋಬೇಕು. ಅದರದ್ದು ಅಳತೆ, ಅದರದ್ದು ಉದ್ದ, ಅಗಲ, ಎತ್ತರ ಎಲ್ಲವನ್ನ ನೋಡ್ತಾರೆ. ನೀಟಾಗಿ ಒಂದು ಸರ್ತಿ ಕೆಲಸ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋ ಹಾಗೆ ಮಾಡಬೇಕು. ಆಮೇಲೆ ಅದು ಬೃಹತ್ ಟನ್ಗಟ್ಟಲೆ ಇರುತ್ತೆ ತೂಕ ಒಂದೊಂದು ಗೇಟ್ದು. ಅದನ್ನು ತಯಾರು ಮಾಡಿ ತರಬೇಕಿಲ್ಲಿಗೆ ತಂದು ಅದನ್ನು ಕ್ರೇನ್ ಮುಖಾಂತರ ಅದನ್ನು ಫಿಟ್ ಮಾಡಬೇಕಾಗುತ್ತೆ. ಈ ಕೆಲಸ ಕಾರ್ಯಗಳನ್ನು 5 ದಿವಸದ ಒಳಗಡೆ ಮುಗಿಸೋದಕ್ಕೆ ಒಂದು ಟಾಸ್ಕನ್ನು ಇವಾಗ ಕೊಟ್ಟಿದ್ದಾರೆ.